ನಮಸ್ಕಾರ ವೀಕ್ಷಕರೇ, ಇಲೋ ಚಾನೆಲ್ಗೆ ಸ್ವಾಗತ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಇನ್ನೊಂದು ಹೊಸ ದಿನ, ಹೊಸ ಕತೆ. ಬನ್ನಿ ವೀಕ್ಷಕರೇ, ಕೇಳೋಣ. ಮೌನದೊಳಗಿನ ಧೈರ್ಯ. ಅವನು ಹೆಚ್ಚೊತ್ತು ಯಾರತ್ರ ಮಾತಾಡ್ತಿರ್ಲಿಲ್ಲ, ನಗೆ ಆಡ್ತಾನೂ ಇರ್ಲಿಲ್ಲ, ನಗೋದು ಕಡಿಮೆ. ಆದ್ರೆ ಅವನ್ ಮೌನದಲ್ಲಿ 1000 ಕತೆ ಅಡಗಿದ್ವು. ಪ್ರತಿದಿನ ಬೆಳಿಗ್ಗೆ ಅದೇ ಬಸ್ಸು, ಅದೇ ಸೀಟು, ಅದೇ ಕಿಟಕಿ ಹೊರಗೆ ಓಡ್ತಿರೋ ನಗರ. ಅವನು ಒಳಗಿದ್ದ ಮನಸ್ಸು ಮಾತ್ರ ನಿಂತೋಗಿತ್ತು. ಒಂದು ದಿನ ಕೆಲಸದಿಂದ ಮನೆಗೆ ಬಂದಾಗ ಅವನಮ್ಮ ಕೇಳ್ತಾರೆ, ಎಲ್ಲ ಸರಿಯಾಗಿದ್ಯಾ ಅಂತ. ಅವನು ನಗ್ತಾ ಹೇಳ್ತಾನೆ, ಹೌದಮ್ಮ ಅಂತ. ಆದ್ರೆ ಆ ಹೌದು ಅನ್ನೋದ್ರಲ್ಲಿ ಸುಳ್ಳು ತುಂಬಿತ್ತು. ರಾತ್ರಿ ಮಲಗುವಾಗ ಅವನ ಮನಸ್ಸು ಭಾರವಾಗಿತ್ತು. ಸೋಲು, ಭಯ, ಅವಮಾನ ಎಲ್ಲವೂ ಒಂದೇ ಸಮಯದಲ್ಲಿ ಬಂದಿದ್ವು. ಆ ಕ್ಷಣದಲ್ಲಿ ಅವನು ಅಳ್ತಿರ್ಲಿಲ್ಲ, ಅವನಿಗಳು ಬರ್ತಾನೂ ಇರ್ಲಿಲ್ಲ. ಅವನ ಕಣ್ಣೀರು ಬತ್ತೋಗಿತ್ತು. ಮರುದಿನ ಬೆಳಿಗ್ಗೆ ಅವನ ಕಿಟಕಿಯಲ್ಲಿ ಮುಖ ಇಟ್ಟು ಸೂರ್ಯನನ್ನ ತದೇಕಚಿತ್ತವಾಗಿ ನೋಡ್ತಾನೆ. ಸೂರ್ಯನಿಗೂ ಗೊತ್ತಿರ್ಲಿಲ್ಲ ತನ್ನ ಬೆಳಕು ಯಾರ ಮನಸ್ಸಿಗೆ ಆಸೆ ಕೊಡ್ತದೆ ಅಂತ. ಅವನು ತನ್ನೊಳಗೆ ತಾನು ಹೇಳ್ಕೊಂಡ, ಇವತ್ತು ಗೆಲ್ಬೇಕಂತಿಲ್ಲ, ಆದ್ರೂ ಕೈ ಬಿಡಬಾರ್ದು, ಅಷ್ಟೇ ಸಾಕು. ಆ ದಿನಾನು ಏನು ಬದಲಾವಣೆ ಆಗಿಲ್ಲ, ಮುಂದಿನ ದಿನವೂ ಆಗಲಿಲ್ಲ. ಆದ್ರೆ ಅವನು ನಿಲ್ಲಲಿಲ್ಲ. ಒಂದು ದಿನ ಯಾರೋ ಅವನನ್ನು ನೋಡಿ ಹೇಳಿದ್ರು, ನೀನು ಬಲವಾಗಿದೀಯಾ ಅಂತ. ಅವನು ನಗ್ತಾನೆ ಉತ್ತರಿಸ್ತಾನೆ, ಇಲ್ಲ, ನಾನು ಬದುಕೋದನ್ನು ಕಲ್ತಿದ್ದೇನೆ, ಬಲವಾಗಿಲ್ಲ ಅಂತ. ಇಲ್ಲಿಗೆ ಈ ಕತೆ ಮುಗಿಲಿಲ್ಲ. ಯಾಕಂದ್ರೆ ಈ ಕತೆ ಇನ್ನೂ ಹೋರಾಡುತ್ತಿರುವ ಪ್ರತಿಯೊಬ್ಬರದು ಆಗಿದೆ. ವೀಕ್ಷಕರೇ, ಇದನ್ನ ನೀವು ಕೊನೆವರೆಗೂ ಕೇಳ್ತಾ ಇದ್ದೀರಾ ಅಂದ್ರೆ ನಾವೆಲ್ಲ ಸೋತವ್ರಲ್ಲ. ಸೋಲೋಪದೇ ಪ್ರಯತ್ನಿಸ್ಬೇಕು, ಪ್ರಯತ್ನ ಪಡೋದನ್ನ ಬಿಡಬಾರ್ದು. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.